ತುಂಬ ಕಷ್ಟ. ಅಂಥ ಕಷ್ಟದಲ್ಲಿ ಕೂಡ ನಮ್ಮ ತಾಯಿ 5 ಜನ ನಮ್ಮ ಕೂಲಿ ಕೆಲಸ ಮಾಡಿ ನಮ್ಮ ಸಾಕಿ ನಾವು ಅವ್ರ ಜೊತೆ ಕೂಲಿ ಕೆಲಸ ಮಾಡಿ ಇವತ್ತು ಇಲ್ಲಿವರೆಗೆ ಬಂದಿದ್ದೇವೆ. ಆ್ಯಕ್ಚುಲಿ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನಾನು ಫಸ್ಟ್ ಸ್ಟಾರ್ಟಿಂಗೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಫ್ಯಾಮ್ಲಿನೇ ನನಗೆ ಸಪೋರ್ಟ್ ಇಲ್ಲ. ನಿಮ್ಗೆಲ್ಲರಿಗೂ ಹೇಳ್ಬೇಕಾರೆ ನಿಮಗೂ ಹೇಳ್ತದೆ, ನಿಮ್ಮ ಫ್ಯಾಮ್ಲಿ ನಿಮಗೆ ಸಪೋರ್ಟ್ ಮಾಡಲ್ಲ. ಫ್ರೆಂಡ್ಸ್ ಸರ್ಕಲ್ ಕಳ್ಕೊಂಡಿದ್ದೀನಿ, ಫ್ಯಾಮ್ಲಿ ಕಳ್ಕೊಂಡಿದ್ದೀನಿ, ಮರ್ಯಾದೆ ಅನ್ನೋದಿಲ್ಲ. ಏನು ಬೇಕು, ಏನಿದೆ ನನ್ನ ಹತ್ರ ಈಗ ಇರೋದು ಒಂದೇ, ಇಡೀ ಜನರ ನಂಬಿಕೆ. ಅವ್ರ ಮನಸ್ಸು ಕದಿಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪದೇ ಪದೇ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪದೇ ಪದೇ ಬಡವ ಅಂತೀನಿ. ಇದಕ್ಕೋಸ್ಕರ ಯಾಕಂದ್ರೆ ನಮ್ಮ ಅಪ್ಪ ಇಂದು ಕೋಟ್ಯಾದಿ ಆಸ್ತಿ ಮಾಡಿಲ್ಲ, ಅವರು ಇದ್ದರೂ ಸತ್ತಂಗೆ ನಮಗೆ. ಆ್ಯಕ್ಚುಲಿ ನಮ್ಮ ಮಾಮವರು ಅವ್ರ ಜೊತೆ ಮ್ಯಾಕ್ಸಿಮಮ್ 1 ವರ್ಷ ಏನಂದ್ರೆ ಮ್ಯಾಕ್ಸಿಮಮ್ 1.5 ವರ್ಷ ಅವ್ರ ಜೊತೆ ಅವ್ರಿಗೆ ನನಗೆ ಮಾತಿಲ್ಲ, ಮಾತಾಡೋ ಮಾತು ಬಂದಾಯಿತು. ಯಾಕಂದರೆ ಇದಕ್ಕೆಲ್ಲ ಕಾರಣ ಏನಂದ್ರೆ ನಾನು ವೀಡಿಯೋ ಮಾಡ್ತಾ ಇರೋದು ರೀಸನ್, ಇದಕ್ಕೆಲ್ಲ ರೀಸನ್ ನಾನು ವೀಡಿಯೋ ಮಾಡ್ತಾರೆ. ಎಲ್ಲೇ ಫ್ಯಾಮಿಲಿ ಫಂಕ್ಷನ್ ಹೋದರೂ ಕೂಡ ಒಂಥರ ಮಾತಾಡೋದು, ಎಲ್ಲಿ ಹೋಗ್ತಿರಲಿಲ್ಲ ನಾನು. ಇದೆಲ್ಲ ಕೇಳಿ ಅವ್ರು ಮಾತಾಡೋಂಥ ಮಾತು ಚುಚ್ಚಿ ಮಾತಾಡೋಂಥ ಮಾತಿಂದ ನನಗೆ ತುಂಬ ಬೇಜಾರಾಗೋದು. ಆಯಿತು ಫಸ್ಟ್ ಪೇಮೆಂಟ್, ಆ ಪೇಮೆಂಟ್ ನಮ್ಮ ತಾಯಿ ಕೈಯಾಗ ಕೊಟ್ಟಾಗ ಅವಾಗ ಜನರ ರಿಯಾಕ್ಷನ್ ಏನು, ಅವಾಗ ನಮ್ಮ ಫ್ಯಾಮ್ಲಿ ರಿಯಾಕ್ಷನ್ ಏನು, ಶಿವ್ ಎಂಥ ಕಾಲ ನೋಡಿ. ಇದಕ್ಕೆಲ್ಲ ಏನು ದುಡ್ಡು, ನೀವು ಅನ್ಬೋದು ದುಡ್ಡು ಎಲ್ಲರಿಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗಿದೆ. ಈ ದುಡ್ಡು ಅನ್ನೋದು ಜಸ್ಟ್ ಜೀವನ ನಡೆಸೋದಕ್ಕೆ, ಆದರೆ ಮನುಷ್ಯತ್ವ ಅನ್ನೋದು ಜೀವನ ಪೂರ್ತಿ ಇರುತ್ತೆ. ಈ ದುಡ್ಡು ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದರೆ ನಿಮ್ಮೆಲ್ಲರ ಪ್ರೀತಿ ಶಾಶ್ವತ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಒಂದು ಕನ್ನಡ ಟೆಕ್ ಮೆಂಬರ್ಸ್ ಪ್ರತಿಯೊಬ್ಬರು ಹೇಗಿದ್ರ? ನಾನಂತೂ ನಿಮ್ಮ ಒಂದು ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳ್ಬೇಕಾರೆ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಬಡತನ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ಹೀಗೆ 1 ಲಕ್ಷ ಅಂದರೆ 1 ಲಕ್ಷ ಕುಟುಂಬ ಕಂಪ್ಲೀಟ್ ಮಾಡಿದರೆ ಇದೇನು ಸಾಮಾನ್ಯ ವಿಷಯ ಅಲ್ಲ. ಇದೆಲ್ಲ ಆಗೋದಕ್ಕೆ ಕಾರಣ ಏನಂದರೆ ಇದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ನಿಂದ ಆಗಿದೆ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ತುಂಬ ಮೋಟಿವೇಶನ್ ಈ ಒಂದು ವಿಡಿಯೋ. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಎಷ್ಟೋ ಕಷ್ಟ ಇರುತ್ತೆ, ಎಷ್ಟೋ ಇದನ್ನ ಅನ್ನೋದಿರುತ್ತೆ, ಬಡತನ ಅನ್ನೋದು ಜವಾಬ್ದಾರಿ ಇರುತ್ತೆ. ಆದರೂ ಕೂಡ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಒಳ್ಳೆ ಯೂಟ್ಯೂಬರ್ ಆಗ್ಬೇಕಂತ ಆಸೆ ಕನಸು ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ತುಂಬ ಒಂದು ಮೋಟಿವೇಶನ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬರ್ ಆ್ಯಕ್ಚುಲಿ ಉಂಟು 2021ರಿಂದ ಸ್ಟಾರ್ಟ್ ಮಾಡಿದ್ರೆ ಇವಾಗ 2026. ಆ್ಯಕ್ಚುಲಿ ನಿಮಗೆ ಎಲ್ಲರಿಗೆ ಹೇಳ್ಬೇಕಾರೆ ಅವಾಗಿನಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ಈ ಒಂದರಲ್ಲೇ ಈ 0ರಿಂದ 100ಕ್ಕೆ ಸಬ್ಸ್ಕ್ರೈಬರ್ಸ್ ಏನು ಜರ್ನಿ ಇದೆಯಲ್ಲ, ಈ ಜರ್ನಿ ನಾನು ನಿಮಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ. ಈ ಒಂದು ನೋಡಿದರೆ ನೀವು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ತೀರಾ. ಮತ್ತು ಅದ್ರ ಜೊತೆಗೆ ತುಂಬ ಜನ ಕೂಡ ಕೇಳ್ತಾರೆ, ತುಂಬ ಜನ ಕೂಡ ಕಮೆಂಟ್ ಮಾಡ್ತಿದ್ದಾರೆ, ಏನಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬ್ರದರ್ ನೀವು ಬಡವ ಅಂತೀರ, ಏನು ಯಾಕೆ? ನಿಮಗೆ ಅದನ್ನೂ ಕೂಡ ಕ್ಲಿಯರ್ ಅಂದರೆ ಅದನ್ನೂ ನಿಮಗೆ ಈ ಒಂದು ಹಿಡಿದ್ರೆ ಕ್ಲಿಯರ್ ಈಗ ಹೇಳ್ಬಿಡ್ತೀನಿ, ಬಡವ ಅಂತೀನಿ. ಯಾಕೆ ನಾನು ಬಡವನ ಅಥವಾ ಶ್ರೀಮಂತನ ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಎಲ್ಲ ನಮ್ಮ ಫ್ಯಾಮಿಲೀಸ್ ಪ್ರತಿಯೊಬ್ಬರು ಇರ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನತ್ತೆ ಕ್ಲಿಕ್ ಮಾಡೋದು ಮರಿಬಿಡುತ್ತೆ. ಇವತ್ತು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ, ನನಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಕೂಡ ಒಂದು ಆಸೆ, ಏನಪ್ಪ ಆಸೆ ಅಂದರೆ ನಾನು ಕೂಡ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು, ನಾನು ಕೂಡ ಕಂಟೆಂಟ್ ಶೂಟ್ ಮಾಡ್ಬೇಕಂತ ಎಲ್ಲರಿಗೂ ಕೂಡ ಒಂದು ಆಸೆ. ಆದರೆ ಅವರೆಲ್ಲರಿಗೂ ಕೂಡ ಒಂದು ಪ್ರಾಬ್ಲಮ್ ಅನ್ನೋದು ಇರುತ್ತೆ. ಏನು ಪ್ರಾಬ್ಲಮ್ ಅಂದ್ರೆ ತುಂಬ ಜನರಿಗೆ ಒಂದು ಅಂಜಿಕೆ, ಒಂದು ಭಯ ಅನ್ನೋದಿರುತ್ತೆ. ಏನು ಭಯ ಇರುತ್ತೆ ಅಂದ್ರೆ ನಾವೆಲ್ಲ ಯೂಟ್ಯೂಬ್ ಶೂಟ್ ಮಾಡಿದರೆ ನಮ್ಮ ವಿಡಿಯೋ ಯಾರು ನೋಡ್ತಾರೆ, ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ, ನಮ್ಗೆ ಹಾಕೋದಕ್ಕೆ ಸರಿಯಾಗಿ ಡ್ರೆಸ್ ಇಲ್ಲ, ಕೈಯೇ ಮೊಬೈಲ್ ಇಲ್ಲ, ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ತುಂಬ ಜನ ಒಂದು ಭಯ. ಆ್ಯಕ್ಚುಲಿ ಎಲ್ಲ ನಮ್ಮ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ ನನ್ನ ಯೂಟ್ಯೂಬ್ ಜರ್ನಿ 2021 ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಹೇಳ್ತಾಯಿದ್ದೀನಿ, ನಾನು ಪಟ್ಟಂಥ ಕಷ್ಟ ನೀವು ನೋಡಿದರೆ ನಿಮಗೆ ತುಂಬ ದುಃಖನೇ ಆಗುತ್ತೆ, ತುಂಬ ಎಮೋಷನ್ ಕೂಡ ಆಗ್ತಾರೆ. ಯಾಕಪ್ಪ ಅಂದ್ರೆ ಎಲ್ಲ ಯೂಟ್ಯೂಬರ್ಗೆ ತುಂಬ ಮೋಟಿವೇಶನ್ ಇದು ನಿಮಗೆ ಎಲ್ಲರಿಗೂ ಕೂಡ ವಿಡಿಯೋ. ಯಾಕಂದರೆ ಇವತ್ತು ನೀವು ನೋಡ್ತಾ ಇದ್ದಾರಲ್ಲ ಈ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬರು 2021 2 ವರ್ಷ ಹಿಂದೆ ಯಾವ ರೀತಿ ಇದ್ದೆ ಅಂದರೆ ತುಂಬ ಕಷ್ಟಪಟ್ಟಿದ್ದೇನೆ. ನಿಮ್ಗೆಲ್ಲರಿಗೂ ಹೇಳ್ಬೇಕಾರೆ ಏನಪ್ಪ ಅಂದ್ರೆ ನನ್ನ ಜೀವನದಲ್ಲಿ ಪಟ್ಟಂಥ ಕಷ್ಟ ತುಂಬ ಇದೆ, ಒಂದಲ್ಲ ಎರಡಲ್ಲ ಆ್ಯಕ್ಚುಲಿ ಹೇಳ್ಬೇಕಾರೆ.
ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಬಂದುಬಿಟ್ಟು ಹೇಳ್ಬೇಕಾರೆ ನನಗೆ ಯೂಟ್ಯೂಬ್ ಅನ್ನೋದು ನೆನಪಿಲ್ಲ. ಈ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ವೀಡಿಯೋ ಮಾಡೋದೇ ನನಗೆ ಒಂದು ನೆನಪಿಲ್ಲ. ನನ್ನ ಹತ್ರ ಅವಾಗ ಮೊಬೈಲೇ ಇಲ್ಲ. ನಾನು 2021 ಸಮಥಿಂಗ್ ಅಂದರೆ ಅವಾಗ ನನ್ನ ಕೆಲಸ ಅವಾಗ ಅದಕ್ಕಿಂತ ಹಿಂದ್ಗಡೆ ಏನು ಕೆಲಸ ಮಾಡ್ತಿದ್ದೆ. ಯಾವ ಕೆಲಸ ಅಂದ್ರೆ ಕೂಲಿ ಕೆಲಸ ಅಂದ ತಕ್ಷಣ ಈ ಕಬ್ಬ ಕಡಿಯೋದಾಗಿರ್ಬೋದು, ಕಬ್ಬ ಏರೋದು. ರೈತರಿಗಿದ್ದರೆ ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. ಈ ಕಬ್ಬ ಕಡಿಯೋದು, ಕಬ್ಬ ಏರೋದು, ಮತ್ತು ಇಲ್ಲಾಂದ್ರೆ ಕಸ ತೆಗಿಯಕ್ಕೆ ಹೋಗೋದು. ಅಂದರೆ ಕಸ ಈ ಹೊಲದಲ್ಲಿ ಎದ್ದಂಥ ಕಸ ತೆಗೆಯೋದಾಗಿದ್ರು, ಕಬ್ಬು ಹಚ್ಚೋದಾಗಿರ್ಬೋದು, ಅರಿಶಿನ ಇದು ಮುರಿಯೋದಾಗಿರ್ಬೋದು. ಈ ರೀತಿ ಕೆಲವೊಂದಷ್ಟು ನಾನು ತುಂಬ ಕೆಲಸ ಮಾಡಿದ್ದೀನಿ. ಕೂಲಿ ಕೆಲಸ ತುಂಬ ಕಷ್ಟಪಡ್ತಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕ್ರೆ ಬೆಳಗ್ಗೆ 10 ಗಂಟೆ ಹೋದರೆ ಸಾಯಂಕಾಲ 5-5:30 ಆವಾಗೆ ಬರೋದು. ಒಂದು ದಿನಕ್ಕೆ 150 ರೂಪಾಯಿ. ಅದು ಬೆಳಗ್ಗೆ ಹೋದರೆ ಸಾಯಂಕಾಲವರೆಗೆ ಕೂಲಿ ಕೆಲಸ ಮಾಡ್ಬೇಕು. ಅವ್ರು ಅಂದಂಥ ಮಾತುಗಳು ಅನಿಸ್ಕೊಂಡು ಅವ್ರು ಏನು ಸಿಟ್ಟಾದರೂ ಕೂಡ ಎಲ್ಲ ಅಣ್ಣಪ್ಪ ಅಂದು ಸರ್ ಸಾವ್ಕಾರ ಅಂದು ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿದಾಗ ಬರುತ್ತೆ 150 ರೂಪಾಯಿ ದುಡ್ಡು. ಆ 150 ರೂಪಾಯಿ ದುಡ್ಡಿನಿಂದ ನಮ್ಮ ಫ್ಯಾಮ್ಲಿ, ಆ್ಯಕ್ಚುಲಿ ನಾನು ನಿಮಗೆಲ್ಲರಿಗೂ ಹೇಳ್ಬೇಕಾದ್ರೆ ನನ್ನ ಫ್ಯಾಮ್ಲಿಯಲ್ಲೇ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ನಮ್ಮ ತಾಯಿನೂ ಕೂಡ ಕೆಲಸ ಮಾಡಿದ್ದಾರೆ, ನಮ್ಮ ತಮ್ಮನೂ ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ನಾವು ಕೂಲಿ ಕೆಲಸ ಈಗಲೂ ಕೂಡ ಕೂಲಿ ಕೆಲಸ ಮಾಡ್ತೇವೆ. ಆ್ಯಕ್ಚುಲಿ ನಿಮಗೆಲ್ಲ ನಮ್ಮ ಫ್ಯಾಮಿಲೀಸ್ ಪ್ರತಿಯೊಬ್ಬರು ಹೇಳ್ಬೇಕು. ಯಾಕಪ್ಪ ನಮ್ಮ ಜೀವನದಲ್ಲಿ ನಾನು ಪಟ್ಟಂಥ ಕಷ್ಟ 1-2 ಅಲ್ಲ, ತುಂಬ ಇದೆ. ಅದನ್ನೆಲ್ಲ ಹೇಳೋಕ್ಕೆ ಮನಸ್ಸಾಗಲ್ಲ. ಆದ್ರೆ ಬಿಟ್ಟು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಮೋಟಿವೇಶನ್ ಆಗ್ಬೇಕು. ನನ್ನ ಜೀವನದಲ್ಲಿ ನನ್ನ ಮನಸ್ಸಲ್ಲೂ ಕೂಡ ನಾನು ಅಂದ್ಕೊಂಡಿರಲ್ಲ ನಾನೊಬ್ಬ ಯೂಟ್ಯೂಬ್ ಕ್ರಿಯೇಟರ್ ಸಾಗ್ತೀನಿ, ಇಷ್ಟು ಜನರ ಫ್ಯಾಮಿಲಿ ಮೆಂಬರ್ಸ್ ಕುಟುಂಬ ಕಂಪ್ಲೀಟ್ ಮಾಡ್ತೀನಿ, ಫುಡಿಮ್ ಆಗ್ತೀನಿ, ನಾನು ಇಷ್ಟು ಜನ ಇಷ್ಟಪಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮಗೆಲ್ಲರಿಗೂ ಹೇಳ್ಬೇಕು. ಯಾಕಂದ್ರೆ ನಾನು ಅವಾಗ ಕಬ್ಬ ಕಡಿಯೋದ್ರು ಹಳ್ಳಿಲಿ ವಸ್ತಿ ಹೋಗೋದು. ಯಾಕಂದರೆ ತುಂಬ ಬಡತನ ಸಿಕ್ತಿ ಇರೋದಕ್ಕೆ ಜಾಗ ಎಲ್ಲ. ಮನೆ ಮಾಮಗಳ ಮನೆಯಲ್ಲಿ ಇವರೇ ನಮಗೆ ತಂದೆ ತಾಯಿ ಜಾಗದಲ್ಲಿ ಇತ್ತು. ಅಜ್ಜ ಇವರೇ ನಮ್ಮ ಸಾಕಿ ದೊಡ್ಡವರು ಮಾಡಿದವರು. ಆ್ಯಕ್ಚುಲಿ ಹೇಳ್ಬೇಕಾರೆ ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ನನಗೆ ಅವಾಗ ಏನು ಸಮಥಿಂಗ್ ಇಲ್ಲ. ಅವಾಗ ನಮ್ಮ ಮಾಮಾರ ಹತ್ರ ಒಂದು ಮೊಬೈಲ್, ಆ ಮೊಬೈಲಲ್ಲಿ ನೋಡಿ ಈ ರೀತಿ ಕೆಲವೊಂದಷ್ಟು ಹಿಂದಿ ಕ್ರಿಯೇಟರ್ಸ್ ಆಗಿರ್ಬೋದು, ನಮ್ಮ ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್ ಆಲ್ಮೋಸ್ಟ್ ನೋಡಿ ನಾನು ಕೂಡ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಆಸೆ. ಆದರೆ ಆವಾಗ ನನಗೆ ಯೂಟ್ಯೂಬ್ನಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇತ್ತು, ಅಷ್ಟು ನಾಲೆಜ್ ಇಲ್ಲ, ಮಾತಾಡೋದಕ್ಕೆ ಬರೋಲ್ಲ. ಅವಾಗ ಏನು ಮಾಡ್ತಿದ್ದೆ, ಅವಾಗ ನನ್ನ ಚಾನಲ್ ಫಸ್ಟ್ ಹೆಸರಿತ್ತು. ಈಗ ನೀವು ನೋಡ್ತಾ ಇರಲ್ಲ ಈ ಕನ್ನಡ ಟೆಕ್ಕಿಟ್ಸ್ ಅಂತ ಎಲ್ಲ ಇತ್ತು. ಅವಾಗ ಫಸ್ಟ್ ಹೆಸರು ಯಾವುದಂದ್ರೆ ಶಿವ ಎಡಿಟರ್ ಅಂತ ಒಂದಿತ್ತು. ಶಿವ ಎಡಿಟರ್ ಅಂತ. ಅದು ಜನವರಿ 21ನೇ ತಾರೀಕು ಸ್ಟಾರ್ಟ್ ಮಾಡಿದೆ. ಆದ್ರೆ ಜನವರಿ ಆಗಸ್ಟ್ 21ಕ್ಕೇನೋ 21ನೇ ವರ್ಷದಲ್ಲಿ ಅಂದರೆ 2021ರಲ್ಲಿ ಸ್ಟಾರ್ಟ್ ಮಾಡಿದೆ ಆ ಒಂದು ಚಾನಲ್. ಮೇ ಬಿ ಆ್ಯಕ್ಚುಲಿ ಅವಾಗ ನನ್ನ ಹತ್ರ ಮೊಬೈಲ್ ಇಲ್ಲ, ನಮ್ಮ ಮಾಮವ್ರ ಮೊಬೈಲಿಂದ ಇದು ಮಾಡಿದೆ. ನಾನು ಕೂಡ ಮೊಬೈಲ್ ತೊಗೋಬೇಕಂದ್ರೆ ಇಲ್ಲ, ದುಡ್ಡಿಲ್ಲ, ಎಲ್ಲಿ ತೊಗೋಬೇಕು? 200-200 ರೂಪಾಯಿ ಕೂಡಿ ಕೆಲಸ ಮಾಡೋವಾಗ ಈ 8-9 ಸಾವಿರ ರೂಪಾಯಿ ಮೊಬೈಲ್ ಎಲ್ಲಿ ತೊಗೋಬೇಕು? ಆ್ಯಕ್ಚುಲಿ ನನಗೆ ಅವಾಗ ಯೂಟ್ಯೂಬ್ ಇಂಟ್ರೆಸ್ಟ್ ಇತ್ತು. ಅವಾಗ ನಾನು ಏನು ಮಾಡಿದೆ, ಎಡಿಟಿಂಗ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೆ. ತುಂಬ ಇಂಟ್ರೆಸ್ಟಾಗಿ ಏನು ಮಾಡಿದೆ, ನಮಗೆ ಈ ನಮ್ಮ ಆ್ಯಕ್ಚುಲಿ ನಾನು ಜೀವನದಲ್ಲೇ ನಾನು ನೆನೆಸ್ಬೇಕು. ಯಾಕಂದರೆ ನನಗೆ ಆ ಟೈಮ್ದಲ್ಲಿ ಸಪೋರ್ಟ್ ಮಾಡಿದವರು ಅಂತ ಆ ಟೈಮ್ದಲ್ಲಿ ಅಂದರೆ ನನಗೆ ಯಾರು ಒಬ್ಬರು ಕೂಡ ಸಪೋರ್ಟ್ ಮಾಡಲಿಲ್ಲ. ಅವಾಗ ಯಾರೂ ಬೆನ್ನಿಂದ ನಿಲ್ಲಿಲ್ಲ, ಯಾರು ಏನೂ ಇಲ್ಲ. ಅವರು ತೆಗೆದಕ್ಕೋಸ್ಕರ ನಾನು ಯೂಸ್ ಮಾಡ್ಕೊಂಡ್ರು ಹೊರ್ತು ನನ್ನ ಕಷ್ಟಕ್ಕೆ ಟೈಮ್ದಲ್ಲಿ ಯಾರೂ ಬರಲಿಲ್ಲ ಅವಾಗ. ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ಹೇಳ್ಬೇಕಾರೆ ನನಗೆ ಸರ್ ಒಬ್ಬರು ನಮ್ಮ ಅಶ್ಕೂಲ್ ಸರ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಅವರು ಇಂಗ್ಲೀಷ್ ಸರ್, ಅವ್ರೇನಂದ್ರು ನಿಮಗೆ ಇಷ್ಟು ರಿಸಲ್ಟ್ ಆದರೆ ಇಷ್ಟು ಪ್ರೈಸ್ ಮನಿ ಬರುತ್ತೆ, ರಿಸಲ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ನನ್ನ ಮೈಂಡಲ್ಲಿ ಇದ್ದು ಒಂದು ರಿಸಲ್ಟ್ ಮಾಡ್ಕೊಂಡೆ. 60 ಮೇಲೆ ರಿಸಲ್ಟ್ ಇತ್ತು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಿಂದ ಆಶೀರ್ವಾದದಿಂದ ನನಗೆ ಪ್ರೈಸ್ ಮನಿ ಅನ್ನೋದು ಬಂತು 7,500. ಮತ್ತು ಮನೆಯಲ್ಲಿ ನಮ್ಮ ತಾಯಿ 1,500 ಕೊಟ್ಟು ಒಂದು ಮೊಬೈಲ್ ತೊಗೊಂಡೆ. ಅದೇ ನನ್ನ ಫಸ್ಟ್ ಮೊಬೈಲು ರೆಡ್ಮಿ 8 ಮೊಬೈಲು. ಆ ಮೊಬೈಲ್ ತೊಗೊಂಡ ನಂತರ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆವಾಗಿನಿಂದ ನಾನು ನನ್ನ ಚಾನಲ್ ಅದರಲ್ಲಿ ಇಮೇಲ್ ಐ ಡಿ ಲಾಗಿನ್ ಆಗಿ ಪ್ರತಿದಿನ ವೀಡಿಯೋ ಮಾಡ್ತಿದ್ದೆ, ಎಡಿಟಿಂಗ್ ಬಗ್ಗೆ ಮಾಡ್ತಿದ್ದೆ. ಅದ್ರ ಬಟ್ ನಾನು ಈ ರೀತಿ ಎಕ್ಸ್ಪ್ಲೇನ್ ಮಾಡೋದಲ್ಲ, ಜಸ್ಟ್ 30 ಸೆಕೆಂಡ್ ವೀಡಿಯೋ ಆಗ್ತಿದೆ. ಅದರಂತ ಹೋಗ್ತಾ ಏನಂತ ನನಗೆ ನಾನು ಕೂಡ ಒಬ್ಬ ಅದರಲ್ಲಿ ರೀಚ್ ಸಿಗಲಿಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರೂ ಬೇಕಾದ್ರೆ ಅದರಲ್ಲಿ ರೀಚ್ ಸಿಗಲಿಲ್ಲ, ನನಗೆ ಸರಿಯಾಗಿದ್ದಾಗಲಿಲ್ಲ. ನನಗೆ ಒಂಥರ ಅನಿಸ್ಬಿಡ್ತು. ಆವಾಗ ನಾನು ಏನು ಮಾಡಿದೆ, ಇದು ಹಿಂಗಾದ್ರೆ ಕೆಲಸ ಆಗಲ್ಲ ಅಂತೇಳಿ ನಾನು ಕೂಡ ಒಂದು ಪೇಜ್ ತೋರಿಸಿ ವೀಡಿಯೋ ಮಾಡಬೇಕು, ಒಳ್ಳೆ ಇದನ್ನಾಗಬೇಕು, ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು, ನಾನು ಜೀವನದಲ್ಲಿ ಏನೇನಾದರೂ ಒಂದು ಸಾಧನೆ ಮಾಡಬೇಕು. ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅಂದರೆ, ಮಿಡಲ್ ಕ್ಲಾಸ್ ಬಡತನದಲ್ಲಿ ಹುಟ್ಟಿದ್ದೀನಿ ಅಂದರೆ ಹಂಗೆ ಬಡವನಾಗಿ ಸಾಯಬಾರ್ದು. ಸಾಯಕ್ಕಿಂತ ಮುಂಚೆ ಏನಾದರೂ ಒಂದು ಮಾಡಬೇಕು. ಇಡೀ ನಮ್ಮ ಕಾಂದದಲ್ಲಿ ಯಾರೂ ಮಾಡಬಾರ್ದು, ನಮ್ಮ ಮಣಿತನದಲ್ಲಿ ಯಾರೂ ಮಾಡೋದಿಲ್ಲ ಅಂತ ಒಂದು ಇನ್ನು ಮಾಡಬೇಕು. ಇಡೀ ನಮ್ಮ ಜೀವನ ನಮ್ಮ ಈ ಬಗ್ಗೆ ಹೆಮ್ಮೆ ಪಡ್ಬೇಕಂತೇಳಿ ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಏನು ಮಾಡಿದೆ, ಕನ್ನಡ ಟೆಕ್ ಎಡಿಟ್ಸ್ ಅಂತ ನೇಮ್ ಇಟ್ಟೆ. ಆ ನೇಮ್ ಇಟ್ಟಿದ ತಕ್ಷಣ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದೆ. ಅಲ್ಲಿಂದ ಇಲ್ಲಿವರೆಗೆ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ತುಂಬ ಕಷ್ಟ. ನಿಮ್ಗೆಲ್ಲರಿಗೂ ಹೇಳ್ಬೇಕಾದ್ರೆ ನಿಮ್ಗೆಲ್ಲರೂ ಕೂಡ ಒಂದು ಇದನ್ನ ಅನಿಸುತ್ತೆ. ನಾನು ಒಬ್ಬ ಮಿಡಲ್ ಕ್ಲಾಸ್ ಆಗಿ ನಾನು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ, ಒಂದು ಮೊಬೈಲ್ ರಿಚಾರ್ಜ್ ಮಾಡಬೇಕು ಕೂಡ ಅಲ್ಲಿ ರಾಯಬಾಗದಲ್ಲಿ
ಕಿರಾಣಿ ಅಂಗಡಿ ಕೆಲಸ ಮಾಡಿ 1 ಅವರ್ಸ್ಗೆ 10 ರೂಪಾಯಿ ಈ ರೀತಿ ಕೆಲಸ ಮಾಡಿ ದುಡ್ದು ಆ ಒಂದು ಬರುವಂಥ ದುಡ್ಡಿನಿಂದ ನಾನೇನು ಮಾಡಿದ್ದೀನಿ, ನನ್ನ ಮೊಬೈಲ್ ರಿಚಾರ್ಜ್ ಹಾಕ್ಸೋದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಿಮಗೆಲ್ಲ ಇರಬೇಕು. ಆವಾಗ ನನ್ನ ಹತ್ರ ಶರ್ಟ್ ತಗೋಕ್ಕೂ ದುಡ್ಡಿಲ್ಲ. ಆವಾಗ ಏನು ಮಾಡ್ತಾಯಿದ್ದಾರೆ, ನನ್ನ ಹಾಸ್ಟೆಲ್ ಫ್ರೆಂಡ್ಸ್, ನಮ್ಮ ಹಾಸ್ಟೆಲ್ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರ ಪಾಪ ಅವರು ಕಾಲೇಜ್ ಹೋದಾಗ ಅವ್ರ ಹತ್ರ ಇದ್ದಂಥ ದುಡ್ಡು ಏನು ದುಡ್ಡಿದಲ್ಲ, ಅವ್ರ ದುಡ್ಡಿನಿಂದ ತಂದಂಥ ಏನು ಡ್ರೆಸ್ ಇಲ್ಲ, ಆ ಡ್ರೆಸ್ ಎಲ್ಲ ನಾನೇನು ಮಾಡಿದ್ದೀನಿ, ಅವರು ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋರು, ಅಂದರೆ ಕಾಲೇಜ್ ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋರು, ಅವ್ರಿಗೆ ಗೊತ್ತಿಲ್ಲದೆ ಅವರು ಒಂದು ಡ್ರೆಸ್ ಹಾಕ್ಕೊಂಡು ವೀಡಿಯೋ ಮಾಡಿದ್ದೀನಿ. ಮತ್ತು ಅವ್ರು ಬರೋ ಅಷ್ಟರಲ್ಲೇ ಅದನ್ನ ಮತ್ತೆ ವಾಪಸ್ ಮಡಚಿ ಅಲ್ಲಿ ಇಡೋದು. ಪ್ರತಿದಿನ ಹಿಂಗೆ ಮಾಡ್ತಿದ್ದೆ. ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ ಆ್ಯಕ್ಚುಲಿ ಅಂದರೆ ಬೆಳಗ್ಗೆ ಮುಂಜಾನೆ 7 ಗಂಟೆಗೆ ಎದ್ದರೆ 10 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ವೀಡಿಯೋ ಮಾಡಿ ಮತ್ತೆ ಕಾಲೇಜಿಗೆ ಹೋಗ್ತಾಯಿದ್ದೆ. ಪ್ರತಿದಿನ ಅವರ ಅರ್ಬಿ ಅವರು ಇದ್ರ ಮೂಲಕ ನಾನು ವೀಡಿಯೋ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಮೊದಲು ಮುಟ್ಟು ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಪ್ರೀತಿ ಅವ್ರ ಸಪೋರ್ಟ್ನಿಂದ ಇವತ್ತು ಇಲ್ಲಿವರೆಗೆ ಬಂದಿದೆ. ನನ್ನ ಫ್ರೆಂಡ್ ಸರ್ಕಲಲ್ಲಿ ಹಾಸ್ಟೆಲಲ್ಲಿ ಇದ್ದಂಥ ಒಬ್ಬರು ಅಣ್ಣ ಪಾಪ ಅವ್ರು ನನಗೆ ಡ್ರೆಸ್ ಕೊಡಿಸ್ಕೊಟ್ಟಿದ್ದಾರೆ. ಇನ್ನಾದರೂ ಒಂದು ಶರ್ಟ್ ಇದೆ, ಅವ್ರಿಗೋಸ್ಕರ ನೆನಪಿಗೋಸ್ಕರ ಇಟ್ಟಿದ್ದೀನಿ. ಮತ್ತು ಅವ್ರ ಮೊಬೈಲ್ ತೊಗೊಂಡು ಅವರು ಇಂಟರ್ನೆಟ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ. ಮರಿಯಲ್ಲ ಅವರು. ಇಷ್ಟು ಕಷ್ಟ ಇದೆ. ಆ್ಯಕ್ಚುಲಿ ನನಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ, ನಾನು ಫಸ್ಟ್ ಸ್ಟಾರ್ಟಿಂಗೆ ನಾನು ವೀಡಿಯೋ ಮಾಡಿದ್ದು ಸ್ಟಾರ್ಟ್ ಮಾಡಿದಾಗ ನನ್ನ ಫ್ಯಾಮ್ಲಿನೇ ನನಗೆ ಸಪೋರ್ಟ್ ಇಲ್ಲ. ನಿಮಗೆಲ್ಲರಿಗೂ ಹೇಳ್ಬೇಕಾರೆ, ನಿಮಗೂ ಹೇಳ್ತದೆ, ನಿಮ್ಮ ಫ್ಯಾಮ್ಲಿ ನಿಮಗೆ ಸಪೋರ್ಟ್ ಮಾಡಲ್ಲ. ಯಾಕಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಏನಂತಿದ್ದಾರೆ, ಹೇ ಇವೇನು ವೀಡಿಯೋ ಮಾಡ್ತಾಯಿದ್ದೀನಿ, ಕಾಲೇಜ್ ಬಿಟ್ಟು ಅಲ್ಲಿ ರಾಯಬಾಗ್ ಹೋಗಿ ಹಚ್ಚಿದ್ದಾರೆ ITI ಕಾಲೇಜ್ಗೆ, ಆದರೆ ಇವನು ಕಾಲೇಜ್ ಬಿಟ್ಟು ವೀಡಿಯೋ ಮಾಡ್ತಾಯಿದ್ದಾನೆ, ಹಾಳಾಗ್ತಾಯಿದ್ದಾನೆ ಅಂತ ತುಂಬ ಜನ ಕೆಟ್ಟದ್ದು ಮಾತಾಡಿದ್ರು. ಅದಕ್ಕೋಸ್ಕರ ನಮ್ಮ ಫ್ಯಾಮ್ಲಿ ನನ್ನ ಬಗ್ಗೆ ಒಂಥರ ನೋಡೋದಕ್ಕೆ ಸ್ಟಾರ್ಟ್ ಆಯಿತು, ಕೆಟ್ಟದಾಗಿ ನೋಡೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಮೇಲೆ ಸಿಟ್ಟಾಗೋದು, ಕೋಪ ಆಗೋದು ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನಮ್ಮ ಮಾಮವರು ಅವ್ರ ಜೊತೆ 2 ಮ್ಯಾಕ್ಸಿಮಮ್ 1 ವರ್ಷ ಏನಂದ್ರೆ ಮ್ಯಾಕ್ಸಿಮಮ್ 1.5 ವರ್ಷ ಅವ್ರ ಜೊತೆ ಅವ್ರಿಗೆ ನನಗೆ ಮಾತಿಲ್ಲ, ಮಾತಾಡೋ ಮಾತು ಬಂದಾಯಿತು. ಯಾಕಂದರೆ ಇದಕ್ಕೆಲ್ಲ ಕಾರಣ ಏನಂದರೆ ನಾನು ವೀಡಿಯೋ ಮಾಡ್ತಾ ಇರೋದು ಇದಕ್ಕೆಲ್ಲ ರೀಸನ್ ನಾನು ವೀಡಿಯೋ ಮಾಡ್ತಾರೆ. ಎಲ್ಲೇ ಫ್ಯಾಮಿಲಿ ಫಂಕ್ಷನ್ ಹೋದರೂ ಕೂಡ ಒಂಥರ ಮಾತಾಡೋದು, ಎಲ್ಲಿ ಹೋಗ್ತಿರಲಿಲ್ಲ ನಾನು. ಇದೆಲ್ಲ ಕೇಳಿ ಅವ್ರು ಮಾತಾಡೋಂಥ ಮಾತು ಚುಚ್ಚಿ ಮಾತಾಡೋಂಥ ಮಾತಿನಿಂದ ನನಗೆ ತುಂಬ ಬೇಜಾರಾಗೋದು. ಎಲ್ಲಿ ಹೋಗ್ತಿರಲ್ಲ. ನಮ್ಮ ತಾಯಿ ಕೂಲಿ ಕೆಲಸಕ್ಕಂದರೆ ಕೆಲಸದ ಮೇಲೆ ಹೋದಾಗ ಅವ್ರ ಜೊತೆ ಇದ್ದವ್ರು ಮಾತಾಡೋರು, ನಿನ್ನ ಮಗ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಹಾಳಾಗ್ತಾಯಿದ್ದೀನಿ ಅಂದಾಗ ನಮ್ಮ ತಾಯಿ ಕೂಡ ಎಷ್ಟೋ ಮನಸ್ಸಲ್ಲಿ ಕೊರಗಿದ್ದಾರೆ. ಆದ್ರೆ ಬಿಟ್ಟು ನನ್ನ ಮುಂದೆ ಬಂದು ಹೇಳಿಲ್ಲ, ನಿನ್ನ ಬಗ್ಗೆ ಹೆಂಗೆ ಮಾತಾಡ್ತಿದ್ದಾರೆ, ನಿನ್ನ ಬಗ್ಗೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿ. ನಿಮಗೆಲ್ಲ ನಂಬಲ್ಲ ನೀವು. ಆ್ಯಕ್ಚುಲಿ ನಾನು ನೈಟ್ ವೀಡಿಯೋ ಶೂಟ್ ಮಾಡ್ತೇನೆ. ಮೊದಲು ನನ್ನ ಹತ್ರ ಯಾವ ಸೆಟಪ್ ರೂಮ್ ಇಲ್ಲ. ನಾನು ನಮ್ಮ ರೂಮಲ್ಲಿ ಅದು ಜಗಲಿ ಕೋಳಿ ಅಂದರೆ ಪೂಜೆ ಮಾಡ್ತಾರೆ ಆ ಜಾಗದಲ್ಲಿ ಇದುಗಡೆ ಪರದೆ ಹಾಕಿ ಒಂದು ವೀಡಿಯೋ ಮಾಡ್ತಿದ್ದೆ. ಅಲ್ಲಿ ಏನಾಯ್ತು ಅಂದರೆ ಸಡನ್ನಾಗಿ ರಾತ್ರಿ, ಯಾಕಂದ್ರೆ ಬೆಳಿಗ್ಗೆ ಅದರದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ರಾತ್ರಿ ವೀಡಿಯೋ ಮಾಡುವಾಗ ನಮ್ಮ ತಾಯಿ ರಾತ್ರಿ ಅದು ನಾನು 12 ಗಂಟೆ ಆಯಿತು ವೀಡಿಯೋ ಮಾಡಿದೆ, ಎಲ್ಲ ಲೈಟ್ ಹಚ್ಚಿದೆ, ಕುರ್ಚಿ ಮೇಲೆ ಕೂತು ವೀಡಿಯೋ ಮಾಡುವಾಗ ನಮ್ಮ ತಾಯಿ ಸಡನ್ನಾಗಿ ಬಂದ್ಬಿಟ್ಟು ಇದೇನಾಯಿತು ಅಂದ್ರೆ ಗಾಬರಿಗೆ ಭಯ ಪಟ್ಟಿದ್ದಾರೆ. ನನ್ನ ಮಗನಿಗೆ ಏನಾಯಿತು ಈ ಹಳೆಯಲ್ಲಿ. ಆ್ಯಕ್ಚುಲಿ ಹೆಂಗಿದೆ, ತುಂಬ ಕಷ್ಟ. ತುಂಬ ಮಾತಾಡಿದ್ರು, ಕೆಟ್ಟದಾಗಿ ಮಾತಾಡಿದ್ರು, ತುಂಬ ನನ್ನ ಬಗ್ಗೆ ತುಂಬ ಜನ ಕೆಟ್ಟದಾಗಿ ಮಾತಾಡೋರು, ತುಂಬ ಜನ ನಾನು ಮಾತಾಡ್ಸ್ತಿರ್ಕಿಲ್ಲ. ನಾನು ಬಂದರೆ ಹಿಂಗಾಯ್ಸಿ ಹೋಗೋರು, ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡೋರು ತುಂಬ ಜನ ನನ್ನ ಬಗ್ಗೆ ತುಂಬ ಮಾತಾಡಿದ್ದಾರೆ. ಆದರೂ ಕೂಡ ನಾನು ಅದಕ್ಕೆಲ್ಲ ಕುಗ್ಗಲಿಲ್ಲ. ಮನಸ್ಸು ಅನ್ನೋದು ಗಟ್ಟಿ ಮಾಡಿದೆ. ನಾನು ಏನು ಗಟ್ಟಿ ಮಾಡಿದೆ, ನನ್ನ ಜೀವನದಲ್ಲಿ ಇದು ಮಾಡಬೇಕು, ಇದಕ್ಕೋಸ್ಕರ ನಾನು ಎಲ್ಲ ಕಳ್ಕೊಂಡಿದ್ದೀನಿ. ಫ್ಯಾಮ್ಲಿ ಆ್ಯಕ್ಚುಲಿ ನಿಮಗೆಲ್ಲ ಇರ್ಬೇಕಾರೆ ಫ್ರೆಂಡ್ಸ್ ಸರ್ಕಲ್ ಕಳ್ಕೊಂಡಿದ್ದೀನಿ, ಫ್ಯಾಮ್ಲಿ ಕಳ್ಕೊಂಡಿದ್ದೀನಿ. ಮರ್ಯಾದೆ ಅನ್ನೋದಿಲ್ಲ. ಏನು ಬೇಕು, ಏನಿದೆ ನನ್ನ ಹತ್ರ ಈಗ ಇರೋದು ಒಂದೇ, ಇಡೀ ಜನರ ನಂಬಿಕೆ, ಅವ್ರ ಮನಸ್ಸು ಕದಿಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿದಿನ ಹಗಲು ರಾತ್ರಿ ಅನ್ನೋದು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆವಾಗ ಅಪ್ಲೋಡ್ ಮಾಡ್ತಾ ಬಂದು ಇವತ್ತು ಇಲ್ಲಿವರೆಗೆ ಬಂದಿದ್ದೀನಿ. ನಿಮಗೆಲ್ಲರಿಗೆ ಹೇಳ್ಬೇಕಾರೆ ಕೂಲಿ ಕೆಲಸ ಮಾಡಿ ಅದರ ಬರುವಂಥ ದುಡ್ಡಿಂದ ಈ ಕಡೆ ಫ್ಯಾಮ್ಲಿ ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ನನ್ನ ಹಳೆ ಫ್ಯಾಮಿಲಿ ಮೆಂಬರ್ಸ್ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ, ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಕಷ್ಟ ಆಗಿದೆ. ತುಂಬ ಕಷ್ಟಪಟ್ಟಿದ್ದೀನಿ. ಅದಕ್ಕೋಸ್ಕರ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೇಕಾರೆ ನನ್ನ ಜರ್ನಿ ಅನ್ನೋದು ಈ 2021ರಿಂದ ಆವಾಗ ನನ್ನ ಚಾನಲ್ ಆಗಸ್ಟ್ ತಿಂಗಳಲ್ಲಿ 2021 ಮಾನಿಟೇಷನ್ ಏನೋ ಸಮಥಿಂಗ್ ಆಯಿತು. ಆವಾಗ ನನ್ನ ಜರ್ನಿ ತುಂಬ ಮಾನಿಟೇಷನ್ ಆಯ್ತು ತಕ್ಷಣ ಆ ದುಡ್ಡು ಬರ್ಬೇಕಂದ್ರೆ ಮ್ಯಾಕ್ಸಿಮಮ್ 6 ತಿಂಗಳಾಯಿತು ಫಸ್ಟ್ ಪೇಮೆಂಟ್. ಆ ಪೇಮೆಂಟ್ ನಮ್ಮ ತಾಯಿ ಕೈಯಾಗ ಕೊಟ್ಟಾಗ ಆವಾಗ ಜನರ ರಿಯಾಕ್ಷನ್ ಏನು, ಆವಾಗ ನಮ್ಮ ಫ್ಯಾಮ್ಲಿ ರಿಯಾಕ್ಷನ್ ಏನು, ಶಿವ್ ಎಲ್ಲ ಹಿಂದ್ಗಡೆ ಬಂದು ಶಿವ್ ಮಾತಾಡ್ಸಿದವ್ರ ಜೊತೆಗೆ ಬಂದು ಮಾತಾಡ್ಸ್ತಿದ್ದಾರೆ. ಇವಾಗ ಯಾರು ಮಾತಾಡಲ್ಲ, ಯಾರ ಬಗ್ಗೆ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡಿದವರು ಇವಾಗ ನಮ್ಮ ಫಂಕ್ಷನ್ ಬನ್ನಿ, ನಮ್ಮ ಮದುವೆ ಬನ್ನಿ. ಎಂಥ ಕಾಲ ನೋಡಿ. ಇದಕ್ಕೆಲ್ಲ ಏನು ದುಡ್ಡು. ನೀವು ಅನ್ಬೋದು ದುಡ್ಡು ಎಲ್ಲರಿಗತ್ತೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗಿದೆ. ಈ ದುಡ್ಡು ಅನ್ನೋದು ಜಸ್ಟ್ ಜೀವನ ನಡೆಸೋದಕ್ಕೆ, ಆದರೆ ಮನುಷ್ಯತ್ವ ಅನ್ನೋದು ಜೀವನ ಪೂರ್ತಿ ಇರುತ್ತೆ. ಈ ದುಡ್ಡು ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದರೆ ನಿಮ್ಮೆಲ್ಲರ ಪ್ರೀತಿ ಶಾಶ್ವತ ಇರುತ್ತೆ. ಎಲ್ಲರಿಗೆ ಹತ್ತಿದ್ದೀನಿ. ಅದಕ್ಕೋಸ್ಕರ ಇರ್ತೀನಿ. ನನ್ನ ಜೀವನದಲ್ಲಿ ನಾನು ಎಷ್ಟೋ ಕಷ್ಟಪಟ್ಟಿದ್ದೀನಿ, ಎಷ್ಟೋ ಇದನ್ನಾಗಿದೆ,
ಅಷ್ಟೆಲ್ಲ ಕಷ್ಟ ದಾಟಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ ಅಂದರೆ ಕಾರಣ ಏನು? ನೀವು ನನ್ನ ಹಿಂದೆಗಡೆ ಇದ್ದೀರಂಥ ಧೈರ್ಯ. ನಾನು ಪದೇ ಪದೇ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪದೇ ಪದೇ ಬಡವ ಅಂತೀನಿ. ಇದಕ್ಕೋಸ್ಕರ ಯಾಕಂದ್ರೆ ನಮ್ಮ ಅಪ್ಪ ಇಂದು ಕೋಟ್ಯಾದಿ ಆಸ್ತಿ ಮಾಡಿಲ್ಲ, ಅವರು ಇದ್ದರೂ ಸತ್ತಂಗೆ ನಮಗೆ. ನೀವು ಯಾಕಂತ ಇದ್ರೆ ಅನ್ಬೋದು, ಹಂಗೆ ಇದೆ ಲೈಫು. ತುಂಬ ಕಷ್ಟ. ಅಂಥ ಕಷ್ಟದಲ್ಲಿ ಕೂಡ ನಮ್ಮ ತಾಯಿ 5 ಜನ ನಮ್ಮ ಕೂಲಿ ಕೆಲಸ ಮಾಡಿ ನಮ್ಮ ಸಾಕಿ, ನಾವು ಅವ್ರ ಜೊತೆ ಕೂಲಿ ಕೆಲಸ ಮಾಡಿ ಇವತ್ತು ಇಲ್ಲಿವರೆಗೆ ಬಂದಿದ್ದೇವೆ. ಆ್ಯಕ್ಚುಲಿ ಹೇಳ್ಬೇಕ್ರೆ ಅದಕ್ಕೋಸ್ಕರ ಬಡವ ಅನ್ನೋದು ನನ್ನ ಹತ್ರ ಇರೋದಕ್ಕೆ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕ್ರೆ, ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ಸತ್ತರೆ ಒಗೆಯೋದಕ್ಕೆ ಅನ್ನಬಾರ್ದು, ಒಗೆಯೋದಕ್ಕೆ ಜಾಗ ಇಲ್ಲ. ಅದ್ರ ಬಿಟ್ಟು ಈಗ ಸಡನ್ನಾಗಿ ಹೇಳಿದ್ನಲ್ಲ ಮೊನ್ನೆ 2 ಗಂಟೆ, ಇದಕ್ಕೆ ನೋಡಿ ಬಡವ ಅನ್ನೋದು. ಇದು ಬಿಟ್ಟರೆ ಮತ್ತೇನಿದೆ ನನ್ನ ಹತ್ರ? ಬಡವ ಅಂತ ಅನ್ನೋದು ಇದಕ್ಕೆ. ಯಾಕಂದರೆ ಇವತ್ತು ಕೂಲಿ ಕೆಲಸ ಮಾಡಲಿಲ್ಲ ನನ್ನ ಹೊಟ್ಟೆ ತುಂಬಲ್ಲ. ನನಗೆ ಈ ಮಂತ್ ಪೇಮೆಂಟ್ ಯೂಟ್ಯೂಬ್ನಿಂದ ಪೇಮೆಂಟ್ ಬರಲಿಲ್ಲ ಅಂದ್ರೂ ಕೂಡ ನಾನು ಕೂಲಿ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ನಾನು ನಿಮಗೆಲ್ಲರಿಗೂ ಹೇಳ್ಬೇಕಾರೆ ಶಾಶ್ವತ ಅನ್ನೋದು ಏನೂ ಇಲ್ಲ. ಆದ್ರೆ ಒಟ್ಟು ಏನು ಮಾಡ್ತಾಯಿದ್ದೀನಿ, ನಾನು ಒಬ್ಬ ಕುಟುಂಬದಲ್ಲಿ ಹುಟ್ಟಿ ಕಷ್ಟಪಡ್ತಾಯಿದ್ದೀನಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ, ಆ ಸಕ್ಸಸ್ ನಿಮ್ಮಿಂದ ಸಿಗುತ್ತೆ ಅಂತೇಳಿ ಕಷ್ಟಪಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಎಲ್ಲರಿಗತ್ತೆ, ನೀವು ಕೂಡ ಎಲ್ಲರಿಗತ್ತೆ, ನಿಮ್ಮ ಜೀವನದಲ್ಲಿ ಎಲ್ಲರಿಗತ್ತೆ. ನನ್ನ ಜೀವನದಲ್ಲಿ ನಾನು ಪಟ್ಟಂಥ ಕಷ್ಟ ಇಲ್ಲಲ್ಲ, ಇದ್ರ ಡಬಲ್ ನೀವು ಪಡ್ತಾ ಇರ್ತಾರ. ಸ್ಟಾರ್ಟಿಂಗು ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ ಸಪೋರ್ಟ್ ಮಾಡಲ್ಲ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೆ ನೀವು ವಾಪಸ್ ಉತ್ತರ ಕೊಡಬೇಕಂದ್ರೆ ಬಾಯಿನಿಂದ ಕೊಡಾಕೋಬಿಡಿ. ನೀವು ಮಾಡೋವಂಥ ಕೆಲಸದಿಂದ ಆಗಬೇಕು. ಮುಂದೆ ಒಂದಿನ ಮಾತಾಡಬೇಕು, ಇವು ನನ್ನ ಫ್ಯಾಮಿಲಿ ರಿಲೇಷನ್, ಇವು ನನ್ನ ಫಂಕ್ಷನ್ ಅಂದರೆ ಇವು ನಮ್ಮ ಹಳೆಯ, ಇವು ನಮ್ಮ ಪಾವನ್ಯ, ಈ ರೀತಿ ಮಾತಾಡಬೇಕು. ಅದೆಲ್ಲ ಆಗ್ಬೇಕಂದ್ರೆ ನೀವು ವಿಡಿಯೋ ಮಾಡಬೇಕು. ಇವತ್ತು ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಇವತ್ತು ಇವ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ನಾವು ತಲೆ ಕೆಡ್ಸಕ್ಕೆ ಬೇಡಿ. ಮಾತಾಡೋಕೆ ಬರಲ್ಲ, ಕ್ಯಾಮ್ರಾ ಮುಂದೆ ಆರಾಮಾಗಿ ಮಾತಾಡಿ. ಯಾರು ಭಯನೂ ಬೇಡ. ನಿಜ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ತೋರಿಸಿ. ನೀವು ಇವಾಗ ನೀವು ಇನ್ನೊಬ್ಬರಿಗೆ ಭಯಪಟ್ಟು ನಿಮ್ಮ ಜೀವನ ಇದು ಮಾಡ್ತಾಯಿದ್ರೆ ಮುಂದೆ ಒಂದಿನ ನೀವು ತುಂಬ ಕಷ್ಟಪಡ್ತಾರೆ. ಅದಕ್ಕೋಸ್ಕರನೇ ಯಾರನ್ನ ತಲೆ ಕೆಡ್ಸ್ಕೊಬೇಡಿ. ಫ್ಯಾಮ್ಲಿ ಏನು ಅನ್ಕೋಲಿ, ಇನ್ನೊಬ್ಬರ ಬಗ್ಗೆ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಲಿ. ನಿಮ್ಮ ಹತ್ರ ಶರ್ಟ್ ಇರಬೇಕು, ಒಳ್ಳೆ ರೀತಿ ಮೈಕ್ ಇರಬೇಕು, ಒಳ್ಳೆ ರೀತಿ ಕ್ಯಾಮ್ರಾ ಇರಬೇಕಂತ ಏನಿಲ್ಲ. ನಿಮ್ಮಲ್ಲಿ ಜಸ್ಟ್ ಒಂದು ಟ್ಯಾಲೆಂಟು, ಒಳ್ಳೆ ರೀತಿಯಿಂದ ವಾಯ್ಸ್ ಕೊಟ್ಟರೆ ಸಾಕು, ಜನ ಏನೂ ಕೇಳಲ್ಲ. ಇಡೀ ನಮ್ಮ ಕರ್ನಾಟಕ ಜನ ನಿಮ್ಮ ಹತ್ರ ಕೇಳೋದು ಒಂದೇ, ನಿಮ್ಮೆಲ್ಲರ ನಮ್ಮನ್ನು ಅಂದರೆ ನಮ್ಮಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಕೊಡುವಂಥ ಕಂಟೆಂಟು ಎಕ್ಸ್ಪ್ಲೇನು, ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ನೋಡ್ತಾ ಇರ್ತಾರೆ. ನೀನು ಕರಗೇನೇ ಇರು, ಕೆಂಪೇ ಇರು, ಬೆಳಗ್ಗೆ ಇರು, ಮಾತಾಡೋದು ಬರಬೇಕು ಸರಿಯಾಗಿ ಅಂತ ಏನಿಲ್ಲ. ಒಳ್ಳೆ ರೀತಿಯಿಂದ ವೀಡಿಯೋ ಮಾಡು ಅಷ್ಟೆ. ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೋಬಿಡಿ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋರು ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ಬೇಕಂದ್ರೆ ಮಾಡಬೇಕು. ಈಗಿನ ದಿನದಲ್ಲಿ ನೀವು ಸಾಧನೆ ಮಾಡಿದಾಗ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಇಲ್ಲಾಂದ್ರೆ ಯಾರೂ ನೋಡೋಲ್ಲ. ಅದಕ್ಕೋಸ್ಕರತೀನಿ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಾರೆ, ನಾನು ಸ್ಟಾರ್ಟಿಂಗ್ ಇದ್ದಾಗ ಯಾರು ನನ್ನ ಬಗ್ಗೆ ಕೇರ್ ಮಾಡಲಿಲ್ಲ. ಆದ್ರೆ ಬಟ್ ಇವಾಗ ಕರೆದು ಮಾತಾಡಿಸ್ತಾರೆ, ಮೊಬೈಲ್ ಫೋನ್ ಹಚ್ತಾರೆ. ಇದಕ್ಕೆಲ್ಲ ಕಾರಣ ಏನು? ನೀವು, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಇವತ್ತು ಎಲ್ಲಿವರೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಾರೆ ಇವತ್ತು ಎಲ್ಲಿಯೋದ್ರು ನಮ್ಮ ತಾಯಿನೂ ಗುರುತಿಸ್ತಾರೆ. 4 ಜನ ನಾನು ಎಲ್ಲಿಯೋದ್ರು ನನ್ನ ಬಗ್ಗೆ ಮಾತಾಡಿ ನನ್ನ ಜೊತೆ ಫೋಟೋ ತಗೋತಾರೆ, ನಮ್ಮ ಮನೆಗೆ ಬಂದು ಭೇಟಿ ಆಗ್ತಾರಲ್ಲ. ಇದ್ರ ಮುಂದೆಗಡೆ ನನಗೇನು ಬೇಕು? ಇದ್ರ ಮುಂದೆ ನನಗೇನು ಬೇಕು? ಇಷ್ಟೆಲ್ಲ ಕೊಡ್ತಾಯಿದ್ದಾರೆ. ಅದಕ್ಕೋಸ್ಕರ ಕಂಟೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ. ಎಲ್ಲರೂ ವೀಡಿಯೋ ಮಾಡಿ ಅಂದ ತಕ್ಷಣ ಎಜುಕೇಷನ್ ಬಿಡಬೇಡ ಅಂತ ಹೇಳೋಲ್ಲ. ಮಾಡಿ, ಎಲ್ಲೋ ಇದ್ದವನು ಎಲ್ಲೋ ಚೇಂಜ್ ಆಗುತ್ತೆ. ಈ ಕಡೆ ಎಜುಕೇಷನ್ ಮಾಡಿ, ಈ ಕಡೆ ಕಂಟೆಂಟು ಮಾಡಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬೇಡಿ. ಇನ್ನೊಬ್ರು ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಅವ್ರು ನನ್ನ ವೀಡಿಯೋ ನೋಡಲ್ಲ, ಇವ್ರು ನನ್ನ ವೀಡಿಯೋ ನೋಡಲ್ಲ. ಯಾರು ನೋಡೋದು ಬೇಕಾಗಿದ್ರೆ ನಮ್ಮ ಇಡೀ ಕರ್ನಾಟಕ ಜನ ಇದ್ದಾರಲ್ಲ, ಇವ್ರು ನಮ್ಮ ಹಿಂದ್ಗಡೆ ಇದ್ದಾರೆ. ಯಾರು ವೀಡಿಯೋ ನೋಡ್ಲಿನೋ ಅವ್ರು ನೋಡ್ರೆ ಸಾಕು ನಮಗೆ. ಇನ್ನೊಬ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಡಿ. ಯಾವ ಬ್ಯಾಡ್ ಕಮೆಂಟ್ ನೋಡಬೇಡಿ, ಏನೂ ನೋಡಬೇಡಿ. ನಿಮ್ಮ ಕಷ್ಟ ನೀವು ಏನು ಪಡ್ತಾ ಇರೋದಾರ ಪ್ರತಿದಿನ ವೀಡಿಯೋ ಮಾಡಿ, ಆಟೋಮೆಟಿಕ್ ನಿಮ್ಮ ಜೀವನ ಸಕ್ಸಸ್ ಆಗುತ್ತೆ. ಆ್ಯಕ್ಚುಲಿ ನಾನು ಕಷ್ಟ ತುಂಬ ಪಟ್ಟಿದ್ದೀನಿ. ಆದ್ರೆ ಬಟ್ಟು ಇದಕ್ಕೆಲ್ಲ ಕಾರಣ ನೀವು, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ನಾನು ಅಲ್ಲಿ ಕುಗ್ಗಲಿಲ್ಲ, ಎಲ್ಲಿ ಹಿಂದೆ ಜರಲಿಲ್ಲ, ಹಿಂದೆ ಕಾಲು ಇಡ್ಲಿಲ್ಲ. ಮುಂದೆ ಪ್ರತಿದಿನ ಕಾಲು ಇಡ್ತಾ ಬಂದಿದ್ದೀನಿ. ಎಷ್ಟೋ ಮುಳ್ಳುಗಳ ಮುಂದೆ ಬಂದಿದ್ದೀನಿ, ಇವತ್ತು ಇಲ್ಲಿ ನಿಂತಿದ್ದೀನಿ. ಇದಕ್ಕೆಲ್ಲ ಕಾರಣ ನೀವು. ಪ್ರತಿಯೊಬ್ಬರು ಕಡೆ ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ಬೇಕಾದ್ರೆ ಬಡವ ಅಂತ ಇದಕ್ಕೆ ನೋಡಿ ಏನಲ್ಲ, ಸಾಮಾನ್ಯ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು 1 ಲಕ್ಷ ಕಂಪ್ಲೀಟ್ ಮಾಡಿದಾನಂದರೆ ಅದಕ್ಕೆಲ್ಲ ಕಾರಣ ನೀವು. ಇಷ್ಟು ಬೇಗ ನಿಮ್ಮ ಮನಸ್ಸು ಕದೀತೀನಿ ಅಂತ ನಾನು ಜೀವನದಲ್ಲಿ ಅಂದ್ಕೊಂಡಿರಲ್ಲ. ಕದಿದ್ದೀನಿ. ಎಲ್ಲರಿಗೆ ಹೇಳ್ಬೇಕಾದ್ರೆ ನಾನು ಈ 0ನಿಂದ ಈ 100ಕ್ಕೆ ಏನು ಇದೆಲ್ಲ, ಇದರ ಜರ್ನಿ ತುಂಬ ಕಷ್ಟ ಇದೆ. ಇಷ್ಟು ಕಷ್ಟ ಇದ್ದರೂ ಕೂಡ ನಾನು ಎಲ್ಲಿಯೇ ಡ್ರಾಪ್ ಮಾಡಲಿಲ್ಲ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ನನ್ನ ಕಷ್ಟನೂ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ವೀಡಿಯೋ ಮಾಡ್ತಾ, ಶೂಟ್ ಮಾಡ್ತಾ, ಎಡಿಟ್ ಮಾಡ್ತಾ, ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಈಗಲೂ ಕೂಡ ಕಷ್ಟಪಡ್ತೀನಿ, ಇನ್ನು ಮುಂದೆ ಕೂಡ ಕಷ್ಟಪಡ್ತೀನಿ. ಯಾಕಂದರೆ ನಿಮಗೋಸ್ಕರ ನನ್ನ ಜೀವನದಲ್ಲೇ ನಾನು ಹುಟ್ಟಿದ ತಕ್ಷಣ ನಿಮ್ಗೆ ಹೇಳಿದ್ನಲ್ಲ, ಎಲ್ಲರಿಗೂ ಹೇಳಿದ್ದೀನಿ. ನಮ್ಮ ತಾಯಿ ಕೂಡ ಒಂದು ಮಾತು ಕೊಟ್ಟಿದ್ದೀನಿ, ನೀವು ಮಾಡಿದರೆ ಈ ಜೀವನದಲ್ಲಿ ಏನೋ ಅಂದರೆ ಎಲ್ಲರಿಗಿಂತ ಒಂದು ದೊಡ್ಡ ಸಾಧನೆ ಮಾಡಬೇಕು. ಆ ಸಾಧನೆಗೋಸ್ಕರ ಕಷ್ಟಪಡ್ತಾ ಇದ್ದೀವಿ. ನೀವು ಮಾಡಿ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿರಿ. ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರಿ. ಆರಾಮಕ್ಕೆ ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟಲ್ಲ, ಯಾವುದೇ ಒಂದು ಜಾಬ್ ಮಾಡ್ತಾನೆ ಮಾಡಿ, ಏನೇ ಮಾಡ್ತಾನೆ ಮಾಡಿ, ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಳ್ಳೋಂಥ ಏನು ಡ್ರೀಮ್ ಇದೆಲ್ಲ, ಆ ಡ್ರೀಮ್ ರೀಚ್ ಆಗೋವರೆಗೂ ನೀವು ಪಡುವಂಥ ಕಷ್ಟ ಬಿಡೋಕ್ಕೋಗ್ಬಿಡಿ ಅಂತ ಎಲ್ಲ ನಮ್ಮ ಕನ್ನಡ ಟೆಕರ್ಸ್ ಫ್ಯಾಮಿಲೀಸ್ ಎಲ್ಲರಿಗೆ ಹೇಳ್ಬೇಕಾರೆ ಇವತ್ತು ನನಗೆ ತುಂಬ ಒಂದು ಮೂಮೆಂಟ್ ಆಯಿತು.
ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ನಿಮಗೆ ಮೋಟಿವೇಶನ್ ಅಂತ ಈ ಒಂದು ನೋಡಿದೆ ಎಲ್ಲರೂ ಕೂಡ ಮೋಟಿವೇಶನ್ ಆಗಿದೆ ಅಂತ ಅನಿಸಿದೆ. ಆ್ಯಕ್ಚುಲಿ ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನಪ್ಪ ಅಂದ್ರೆ ಇವಾಗ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋರು ಮುಂದೆ ಒಂದಿನ ಒಳ್ಳೇದು ಮಾತಾಡ್ಬೇಕಂದ್ರೆ ಮಾಡಿ ನಿಮ್ಮ ಸ್ಟೇಟಸ್ ಹಾಕ್ಬೇಕು. ಇವಾಗ ನಾನು ಎಲ್ಲಿ ಹೋದ್ರೆ ನನ್ನ ಫೋಟೋ ಯಾರಾದ್ರೂ ಏನೋ ಸ್ಟೇಟಸ್ ಹಾಕಿ ಹೇಳ್ತಾರೆ, ಇವು ನಮ್ಮ ಕನ್ನಡ ಟೆಕ್ ಇಡ್ಸ್ರಿ ನಮ್ಮ ಊರವು ಅಂತ ಹೇಳ್ತಾರೆ. ಅದೆಲ್ಲ ಹೇಳ್ಬೇಕಂದ್ರೆ ಹೆಂಗೆ? ಅದಕ್ಕೆಲ್ಲ ಕಾರಣ ಏನಂದ್ರೆ ನೀವು ಮಾಡೋವಂಥ ವೀಡಿಯೋ ನಿಮ್ಮ ನೋಡಿ ಜನ ಇಷ್ಟಪಡಬೇಕು. ಮತ್ತು ಜನರಿಗೆ ಮೋಸ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ನಂಬಿದವ್ರನ್ನ ಯಾರು ಮೋಸ ಮಾಡಬೇಡಿ ಅಂತ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ವಿಡಿಯೋ ಮುಗಿಸೋಕೆ ಮುಂಚೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ 0-100K ಸಬ್ಸ್ಕ್ರೈಬರ್ಸ್ ಏನಿದಲ್ಲ, ಇದು ತುಂಬ ಕಷ್ಟ ಆಗಿದೆ ನನಗೆ. ಇದು ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟೋ ಪಟ್ಟಿದ್ದೀನಿ, ಎಷ್ಟೋ ಜನರ ಕೈಲಿ ಅನಿಸ್ಕೊಂಡಿದ್ದೀನಿ, ಮಾತಾಡಿಸ್ಕೊಂಡಿದ್ದೀನಿ, ಒಂದೊಟ್ಟು ಊಟಕ್ಕೆ ಕೂಡ ಕಷ್ಟಪಟ್ಟಿದ್ದೀನಿ. ಅದ್ರ ಬಟ್ ಇವಾಗಿಲ್ಲ. ನಿಮ್ಮ ಪ್ರೀತಿನ ಸಪೋರ್ಟಿಂದ ಎಲ್ಲ ಇದೆ. ಇದಕ್ಕೆಲ್ಲ ಕಾರಣ ಅಂದರೆ ನೀವೇ. ನಿಮ್ಮಿಂದ ನನಗೆ ಇಷ್ಟೆಲ್ಲ ಸಿಕ್ಕಿದೆ. ಇವತ್ತು ಇಲ್ಲಿ ಈ ಒಂದು ಮೈಕ್ ಹಾಕಿದ್ದೀನಿ, ಒಂದು ಒಳ್ಳೆ ರೀತಿಯಿಂದ ಶರ್ಟ್ ಹಾಕಿದ್ದೀನಿ, ಒಳ್ಳೆ ರೀತಿಯಿಂದ ಪ್ಯಾಂಟ್ ಹಾಕಿದ್ದೀನಿ, ಒಳ್ಳೆ ರೀತಿಯಿಂದ ಮೊಬೈಲ್ ಹಿಡಿದಿದ್ದೀನಿ ಕೈಯಲ್ಲಿ. ಅಂದರೆ ಅದಕ್ಕೆಲ್ಲ ಕಾರಣ ನೀವು. ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಕೈಯಲ್ಲಿ ಐಫೋನ್ ಹಿಡಿದಿದ್ದಾನೆ, 2 ಮೊಬೈಲ್ ಯೂಸ್ ಮಾಡ್ತಾಯಿದ್ದಾನೆ, ಆರಾಮಾಗಿ ಅಡ್ಡಾಡ್ತಿದ್ದಾನೆ, ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆಲ್ಲ ಕಾರಣ ನೀವು. ನಿಮ್ಮ ಪ್ರೀತಿಯಿಂದ ಇವತ್ತು ಇಲ್ಲಿವರೆಗೆ ಬಂದಿದ್ದೀನಿ. ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಎಲ್ಲ ನಮ್ಮ ಕನ್ನಡ ಟೆಕ್ ಎಕ್ಸ್ಪೀರಿಯನ್ಸ್ ಎಲ್ಲೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ಮುಗಿಸ್ಕೊಂಡು ಮುಂಚೆ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರಿಗೆ ಏನೆಲ್ಲ ಸ್ವಲ್ಪ ವಿಡಿಯೋ ಲೆಂತ್ ಆಗಿರ್ಬೋದು, ಅದ್ರ ಬಟ್ ಎಲ್ಲರಿಗೆ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಪಡ್ಬೇಕಾದ್ರೆ, ಆಗಬೇಕಂದ್ರೆ, ಸಿಗಬೇಕಂದ್ರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸಕ್ಕೆ ಹೋಗ್ಬಿಡಿ. ನಿಮ್ಮ ಕೆಲಸ ನೀವು ಮಾಡ್ತಾರೆ, ಮುಂದೆ ಒಂದಿನ ಸಕ್ಸಸ್ ಸಿಗುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು. ಮೇನ್ ಇಂಪಾರ್ಟೆಂಟ್. ಈ ಕಂಟೆಂಟ್ ಕ್ರಿಯೇಟರ್ಸ್ ಹಂಗಲ್ಲ, ಸ್ವಲ್ಪ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು, ಆಟೋಮೆಟಿಕ್ ನಿಮಗೆ ಎಲ್ಲ ಸಿಗುತ್ತೆ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಚಿಕ್ಕದಾಗಿ ಒಂದು ಮೋಟಿವೇಶನ್ ಆಗಿದೆ ಅಂತ ಅನಿಸಿದೆ. ಯಾವ ರೀತಿ ಇತ್ತು ಈ ಒಂದು ಚಿಕ್ಕದಾಗಿ ಕಮೆಂಟ್ಗೆ ತಿಳಿಸಿ, ನಾನು ನೋಡಿ ಖುಷಿ ಪಡ್ತೀನಿ ಅಂತ ಇವತ್ತು ಒಂದು ಮುಗಿಸ್ತೀನಿ. ಎಲ್ಲ ನಮ್ಮ ಕನ್ನಡ ಟೆಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ ಸ್ವಲ್ಪ ಮುಂದೆ ಬನ್ನಿ. ಬಾಯ್. ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲ ಹಾಯ್.